ಕರ್ನಾಟಕ ರಾಜ್ಯದ ಪತ್ರಕರ್ತರ ಸಂಘ ಬಳ್ಳಾರಿ ಜಿಲ್ಲೆಯ ಘಟಕ ಕಚೇರಿಯನ್ನು ಉದ್ಘಾಟಿಸಿದರು. ಬಳ್ಳಾರಿಯಲ್ಲಿ ಮೋತಿ ಸಿಗ್ನಲ್ನಲ್ಲಿ ಬಳ್ಳಾರಿಯ ಕೆಎಸ್ಜೆಯು ಅಧ್ಯಕ್ಷರು ರಮೇಶ್ ಯರಗುಡಿ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಕೆಎಸ್ಜೆಯು ರಾಜ್ಯ ಅಧ್ಯಕ್ಷರು ಜಾನಕಿ ಮೋಹನ್ ಮತ್ತು ಶಿಖಂಡಿ ಮೂವಿ ನಿರ್ಮಾಪಕರು ಪ್ರವೀಣ್ ಪೋಲಾ, ರಾಜ್ಯ ಉಪಾಧ್ಯಕ್ಷರುಗಳು ಕೃಷ್ಣಮೋಹನ್, ನಕುಲೇಶ್, ಸುಮನ್ ಟಿವಿ ಇನ್ಚಾರ್ಜ್ ಪ್ರಭಾಕರ್, ಹಲವಾರು ಗಣ್ಯಾತಿಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭ ಕೋರಿದರು. ಸಮಾಜದಲ್ಲಿ ನಡೆಯುವ ಒಳ್ಳೆಯದು ಕೆಟ್ಟದ್ದನ್ನು ಜನರಿಗೆ ತಲುಪಿಸುವ ಕರ್ತವ್ಯ ಮಾಧ್ಯಮಕ್ಕೆ ಇದೆ ಎಂದು ಹಿರಿಯರು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಹಲವಾರು ಗಣ್ಯಾತಿಗಣ್ಯರು ಹಾಗೂ ಬಳ್ಳಾರಿ ಜಿಲ್ಲೆಯ ಕೆಎಸ್ಜೆಯು ಪದಾಧಿಕಾರಿಗಳು ಮತ್ತು ಆಂಧ್ರಪ್ರದೇಶದ ಪತ್ರಕರ್ತರ ಸಂಘದ ಹಲವಾರು ಪತ್ರಕರ್ತರು ಭಾಗವಹಿಸಿದರು. ರಾಜ್ಯಾಧ್ಯಕ್ಷರು ಜಾನಕಿ ಮೋಹನ್ ಅಂತ ಹೇಳಿ, ನಾನು ಬೆಂಗಳೂರಲ್ಲಿ ಸುಮಾರು 23 ವರ್ಷದಿಂದ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಹಲವಾರು ಪತ್ರಿಕೆಗಳು ತೆಲುಗು ಕನ್ನಡ ಎರಡೂ ಲ್ಯಾಂಗ್ವೇಜ್ಗೂ ಕೂಡ ಸೇವೆ ಮಾಡಿದ್ದೀನಿ. ನಾನು ಈಗ ಪ್ರೆಸೆಂಟ್ ಕನ್ನಡ ಚಾನಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಆಫೀಸ್ ಬಂದು ಯಲಹಂಕ ಜುಡಿಷಿಯಲ್ ಲೇಔಟ್ ಇದೆ. ನಮ್ಮದು ಇಂಡಿಯನ್ ಜರ್ನಲಿಸ್ಟ್ ಯೂನಿಯನ್ ಅಂಗಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಾವು 9 ವರ್ಷಗಳಿಂದ ಕರ್ನಾಟಕದಲ್ಲಿ ಇಂಡಿಯನ್ ಜರ್ನಲಿಸ್ಟ್ ಯೂನಿಯನ್ ಬಗ್ಗೆ ಹೇಳಬೇಕು ಅಂದರೆ ನಮ್ಮದು 27 ರಾಜ್ಯಗಳಲ್ಲಿ ಕೆಲಸ ಮಾಡ್ತಾ ಇದೆ. ಸುಮಾರು 39 ವರ್ಷಗಳಿಂದ ಕಾರ್ಮಿಕ ಇಲಾಖೆ ಅಡಿಯಲ್ಲಿ ನಾವು ಇಂಡಿಯನ್ ಜರ್ನಲಿಸ್ಟ್ ಯೂನಿಯನ್ ಕೆಲಸ ಮಾಡ್ತಾ ಇದೆ. ರಾಜ್ಯಾಧ್ಯಕ್ಷರಾಗಿ ಇಷ್ಟು ದಿನ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರ ಹತ್ರ ಕೆಲಸ ಮಾಡಿದ್ರು, ಶ್ರೀನಿವಾಸ ರೆಡ್ಡಿ ಅವರು ಅಂತ. ಈಗಲೂ ಮಾಡ್ತಾ ಇದ್ದಾರೆ. ಮೀಡಿಯಾ ಅಕಾಡೆಮಿ ಚೇರ್ಮನ್ ಆಗಿ ಅವರು ಅಧ್ಯಕ್ಷರಾಗಿದ್ದರು. ಈಗ ಮೊನ್ನೆ ರೀಸೆಂಟ್ ಆಗಿ ವಿಜಯವಾಡದಲ್ಲಿ ಒಂದೇನು ಚುನಾವಣೆ ನಡೀತು, ಆ ಚುನಾವಣೆಯಲ್ಲಿ ಪಂಜಾಬ್ ಬಲ್ವಿಂದರ್ ಜಮ್ಮು ಅನ್ನೋರು ಇಂಡಿಯನ್ ಜರ್ನಲಿಸ್ಟ್ ಯೂನಿಯನ್ ಅಧ್ಯಕ್ಷರಾಗಿ ಆಯ್ಕೆಯಾದರು. ಜನರಲ್ ಸೆಕ್ರೆಟರಿಯಾಗಿ ವಿಜಯವಾಡದವರು ಸೋಮ್ ಸುಂದರ್ ಅಂತ ಹೇಳಿ ಇಂಡಿಯನ್ ಜರ್ನಲಿಸ್ಟ್ ಯೂನಿಯನ್ಗೆ ಆಯ್ಕೆಯಾದರು. ಇನ್ನು ನಮ್ಮ ಬಳ್ಳಾರಿ ಜಿಲ್ಲಾ ಘಟಕ ಬಗ್ಗೆ ಹೇಳಬೇಕು ಅಂದರೆ, ಬಳ್ಳಾರಿ ಜಿಲ್ಲಾ ಘಟಕ ಮೊನ್ನೆ ಮಾರ್ಚ್ 9ರಲ್ಲಿ ಇಲ್ಲೇನು ಒಂದು ಜಿಲ್ಲಾ ಘಟಕ ನಾವು ಪತ್ರಕರ್ತರ ಭವನದಲ್ಲಿ ಪ್ರೆಸ್ ಮೀಟ್ ಮಾಡಿ ಅದರ ಮೂಲಕ ನಾವು ಬಳ್ಳಾರಿ ಜಿಲ್ಲಾ ಘಟಕನ ಉದ್ಘಾಟನೆ ಮಾಡಿದ್ವಿ. ರಮೇಶ್ ಯರಗುಡಿ ಅವ್ರನ್ನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ಧನರಾಜ್ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ, ಮಿಕ್ಕಿದವರೆಲ್ಲ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿದ್ದಾರೆ. ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಮ್ಮ ಯೂನಿಯನ್ ಮುಖಾಂತರ ನಾವು ಏನೇನು ಕೆಲಸಗಳು ಮಾಡಬೇಕು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನೀವಿಲ್ಲೇನೇ ರೂಪುರೇಷೆಗಳು ಹಾಕ್ಕೊಂತೀರ ಅದಕ್ಕೆ ನಾವು ಬೆಂಬಲವಾಗಿ ಸದಾ ಇರ್ತೀವಿ. ನಿಮ್ಗೆ ಏನು ಸಪೋರ್ಟ್ ಬೇಕು ನಮ್ಮ ಕಡೆಯಿಂದ ಬೆಂಗಳೂರಿಂದ ಸಪೋರ್ಟಿವ್ ಖಂಡಿತ ಇರುತ್ತೆ. ಮತ್ತೆ ಅದರಿಂದ ನಮಗೆ ಪಕ್ಕದ ರಾಜ್ಯ, ಆಲ್ಮೋಸ್ಟ್ ನಾನು ಕೂಡ ಪಕ್ಕದ ರಾಜ್ಯನೇ. ಇವಾಗ ಬೆಂಗಳೂರಲ್ಲಿ ಇರೋದ್ರಿಂದ ನಾನು ಕರ್ನಾಟಕ ಹೆಣ್ಮಗಳಾಗಿದ್ದೀನಿ. ನಮ್ಮ ಕರ್ನೂಲು ಜಿಲ್ಲಾ ಆಲೂರು ತಾಲೂಕಿಂದ ಮತ್ತೆ ಎಲ್ಲ ಪತ್ರಕರ್ತರು ಬಂದಿದ್ದಾರೆ. ಸುಮನ್ ಟಿವಿ ಇನ್ಚಾರ್ಜ್ ಅವರು ಅನಂತಪುರದಿಂದ ಪಕ್ಕದ ಜಿಲ್ಲಾವರಾದರೂ ಕೂಡ ನಮ್ಮ ಈ ಬಳ್ಳಾರಿಯಲ್ಲಿ ಏನೇ ಒಂದು ನಮ್ಮ ಮಾಧ್ಯಮದ ಕಾರ್ಯಕ್ರಮ ಆದರೂ ಕೂಡ ನಮ್ಗೆ ಬೆಂಬಲವಾಗಿ ನಿಲ್ತಾ ಇದ್ದಾರೆ. ಅದೇ ಇಲ್ಲಿ ಬಂದಿರೋ ಗಣ್ಯರು ಕೂಡ ನಮ್ಮ ರಮೇಶ್ ಅವರು ಟೀಮ್ಗೆ ಬೆಂಬಲವಾಗಿದ್ದು ಮುಂದೆ ನಮ್ಮ ಕರ್ನಾಟಕ ಸ್ಟೇಟ್ ಜರ್ನಲಿಸ್ಟ್ ಯೂನಿಯನ್ ಎಲ್ಲ ಜಿಲ್ಲೆಗಳಿಗೂ ವಿಸ್ತರಿಸಬೇಕು ಅಂತ ಹೇಳಿ ನಾನು ರಮೇಶ್ ಅವ್ರನ್ನ ಕೇಳ್ಕೊತಾ ಇದ್ದೀನಿ. ನಮ್ಮಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಸಹಜ. ಒಂದು ಕುಟುಂಬ, ನಮ್ಮ ಯೂನಿಯನ್ ನಾವು ಕುಟುಂಬ ಅಂತಾನೆ ಹೇಳೋದು. ಬ್ಯಾಂಗ್ಳೂರಲ್ಲಿ ನಮ್ಮ ಕುಟುಂಬದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾದ್ರೆ, ಈಗ ಅಣ್ಣ ತಮ್ಮದಿರಲ್ಲಿ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸ ಆದರೆ ಸಂಜೆ ಜಗಳಾಡ್ತೀವಿ, ಮತ್ತೆ ನಾಳೆ ಒಂದಾಗ್ತೀವಿ. ಸಣ್ಣ ಪುಟ್ಟ ವ್ಯತ್ಯಾಸಗಳಾದ್ರೆ ನಾವು ರಾಜಕೀಯಕ್ಕೆ ಬರಲಿಕ್ಕೆ ನಾವು ಯೂನಿಯನ್ಗೆ ಬಂದಿಲ್ಲ. ರಾಜಕೀಯದವ್ರವಾಗಿ ಬೇಕಾದ್ರೆ ಬೆಂಬಲವಾಗಿ ನಿಂತ್ಕೊಳ್ತೀವಿ, ಸಿನಿಮಾದವ್ರಿಗೆ ಬೆಂಬಲವಾಗಿ ನಿಂತ್ಕೊಳ್ತೀವಿ, ಎಲ್ಲ ಪ್ರತಿಯೊಂದು ಕ್ಷೇತ್ರಕ್ಕೂ ನಾವು ಬೆಂಬಲವಾಗಿ ಇರ್ತೀವಿ. ಆದರೆ ನಾವು ರಾಜಕೀಯದವರಲ್ಲ. ಯಾವುದೇ ರಾಜಕೀಯ ಇಲ್ಲದೆ ನಾವು ಇಲ್ಲಿ ಸಂಘಟನೆ ಕಟ್ಟಬೇಕು ಅಂತ ಹೇಳಿ ನಾವು ಕರ್ನಾಟಕ ಸ್ಟೇಟ್ ಜರ್ನಲಿಸ್ಟ್ ಯೂನಿಯನ್ನ ಇಲ್ಲಿ ಪಾದಾರ್ಪಣೆ ಮಾಡಿದ್ದೀವಿ. ನಿಮ್ಮೆಲ್ಲರ ಬೆಂಬಲ ಕೂಡ ಸದಾಕಾಲ ನಮ್ಮ ರಮೇಶ್ ಅವ್ರಿಗೆ ಇರಲಿ ಅಂತ ಹೇಳಿ ಪಾಪ ತುಂಬ ಕಷ್ಟಪಟ್ಟಿದ್ದಾರೆ. ಒಂದು ಸಂಸ್ಥೆ ಕಟ್ಟಬೇಕು ಅಂದರೆ ಸಾಮಾನ್ಯ ವಿಚಾರ ಅಲ್ಲ ಅದು. ಈಗ ನನಗೂ ಕೂಡ ಪ್ರತ್ಯಕ್ಷವಾಗಿ ಬೆಂಗಳೂರಲ್ಲಿ ನಾನು ಕೂಡ ಫೇಸ್ ಮಾಡ್ತಾ ಇದ್ದೀನಿ. ನಾನು ರಾಜ್ಯಾಧ್ಯಕ್ಷ ಆದಮೇಲೆ ಇಷ್ಟು ದಿನ ನಾನು 9 ವರ್ಷ ಜನರಲ್ ಸೆಕ್ರೆಟರಿ ಆಗಿದ್ದೆ. ಈಗ ಮೊನ್ನೆ ಜನವರಿಯಲ್ಲಿ ಪ್ರೆಸಿಡೆಂಟ್ ಆದೆ ನಾನು. ಅದು ಸಾಮಾನ್ಯ ವಿಚಾರ ಅಲ್ಲ. ಬಟ್ ನಮ್ಮ ಮನೆಯವರು ಉಪಾಧ್ಯಕ್ಷರಾಗಿ ನನಗೆ ಬೆಂಬಲವಾಗಿ ನಿಂತಿದ್ದಾರೆ, ಬೆನ್ನ ಹಿಂದೆ ಯಾವಾಗಲೂ ಇರ್ತಾರೆ. ಮತ್ತು ಅದೇ ಥರ ನಮ್ಮ ಏನಿದೆ ಯೂನಿಯನ್ ಮೆಂಬರ್ಸ್ ಕೂಡ ಸದಾಕಾಲ ಬೆಂಬಲವಾಗಿ ಇರ್ತಾರೆ. ನಿಮ್ಮೆಲ್ಲರ ಸಹಕಾರ ಮತ್ತೊಮ್ಮೆ ನಮ್ಗಿರ್ಲಿ ಅಂತ ಹೇಳಿ, ಅವ್ರಿಗೊಂದೇ ಇಲ್ಲ ನಮಗೂ ಕೂಡ ಇರಲಿ. ಬೆಂಗಳೂರಲ್ಲಿ ಕೂಡ ನಿಮ್ಮ ಬೆಂಬಲ ಬೇಕು ನಮಗೆ. ಸದಾಕಾಲ ನೀವೆಲ್ಲರೂ ನಮಗೆ ಸಪೋರ್ಟಿವ್ ಆಗಿ ಇರಲಿ ಅಂತ ಹೇಳಿ ಕೇಳ್ಕೊಳ್ತಾ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಹಳ ಜನ ಬಹುಸಂಖ್ಯಾತರು ಎಲ್ಲ ರೀತಿಯ ಸಂಪನ್ಮೂಲ ವ್ಯಕ್ತಿಗಳು ಸೇರಿದೆ. ಪತ್ರಿಕೋದ್ಯಮಿಗಳು, ಸಂಘಟನೆ ಉದ್ಯಮಿ, ಅದೆಲ್ಲಕ್ಕಿಂತ ಮಿಗಿಲಾಗಿ ಈ ಪತ್ರಿಕಾ ಅಂತ ನಮ್ಮ ಭಾರತ ದೇಶದ 4ನೇ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಅದರ ಜೊತೆಗೆ ಪತ್ರಿಕಾ ಅಂತ
ಎಲ್ಲ ವಿಷಯದಲ್ಲಿ ಎಲ್ಲರಿಗೂ ಯಾವುದಕ್ಕಾದರೂ ಭಯಪಟ್ಟಂಥ ಅಂಗ ಇದ್ದರೆ ಅದು ಪತ್ರಿಕಾಂಗ. ಪ್ರತಿಯೊಬ್ಬ ಜನಪ್ರತಿನಿಧಿ ಹಿಡಿದು ಸಾಮಾನ್ಯ ಜನರು ಸಹ ತಪ್ಪು ಮಾಡಿದ್ರೆ ಎಲ್ಲಿ ಪತ್ರಿಕೆಯಲ್ಲಿ ಬಂದು ಬದಲಾಗುವ ಸನ್ನಿವೇಶಗಳು ಪತ್ರಿಕಾಂಗ ಬರ್ತಾ ಇದೆ. ವಸ್ತುನಿಷ್ಠತೆಯಿಂದ ಆ ಪತ್ರಿಕಾಂಗ ಕೆಲಸ ಮಾಡಬೇಕು. ನಾಳೆಯ ಭಾಳ ಕಷ್ಟಪಟ್ಟು ನಮ್ಮ ಮಳೆ ಇರ್ಬೋದು, ನಮ್ಮ ಮಾಮೂರು ರವಿಯವರು ಇರ್ಬೋದು, ಭಾಳ ಕಷ್ಟಪಟ್ಟು ನೋಡಿ. ಇತ್ತೀಚಿನ ದಿನಗಳಲ್ಲಿ ಒಂದು ಪತ್ರಿಕೆ ನಡೆಸ್ಬೇಕಂದ್ರೆ ಭಾಳ ಕಷ್ಟದ ಸ್ಥಿತಿ. ಪತ್ರಿಕಾ ಹೆಂಗಿದೆ ಅಂದರೆ ದೊಡ್ಡ ಉದ್ಯಮಿಯಾದರೂ ಸಹ ಪತ್ರಿಕಾಂಗವನ್ನು ನಡೆಸೋದು, ವಸ್ತುನಿಷ್ಠೆಯಿಂದ ಪತ್ರಿಕಾಂಗವನ್ನು ನಡೆಸೋದು ಭಾಳ ಕಷ್ಟ. ಅದೇನೇ ಇರಲಿ, ಸತ್ಯಮೇವ ಜಯತೆ ಅನ್ನೋ ರೀತಿಯಲ್ಲಿ ಪತ್ರಿಕಾಂಗವು ವಸ್ತುನಿಷ್ಠೆಯಾಗಿ ನಡೆಸಿದಾಗ ಅವ್ರಿಗೆಲ್ಲ ರೀತಿಯ ಅನುಕೂಲಗಳು ಗ್ಯಾರಂಟಿಯಾಗಿ ಸರ್ಕಾರ ಇರ್ಬೋದು, ನಮ್ಮಂಥ ವ್ಯಕ್ತಿಗಳಿಂದ ಇರ್ಬೋದು, ರಾಜ್ಯಾಧ್ಯಕ್ಷರಿಂದ ಇರ್ಬೋದು, ಅಲ್ಲಿನ ಉದ್ಯಮಿಗಳಿಂದ ಇರ್ಬೋದು, ಸಂಘಟನೆಯಿಂದಲೂ ಎಲ್ಲರೂ ಅವ್ರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಆದರೆ ಅವ್ರಿಗೆ ವಿನಂತಿ ಏನಂದರೆ ವಸ್ತುನಿಷ್ಠೆಯಿಂದ ಕೆಲಸ ಮಾಡ್ತಕ್ಕಂಥ ಆ ಸನ್ನಿವೇಶದಲ್ಲಿ ಪತ್ರಿಕಾಂಗ ಕೆಲಸ ಮಾಡಬೇಕು. ನೋಡಿ ಯಾವ ಥರ ಮಾಡ್ಬೇಕಂದ್ರೆ, ಪತ್ರಿಕಾಂಗದ ಮೇಲೆ ಬರ್ತಕ್ಕಂಥ ಸುದ್ದಿ ಇರ್ಬೋದು, ವಿಡಿಯೋದಲ್ಲಿರ್ಬೋದು, ಅದ್ರ ಮೇಲೆ ಭಾಳ ಜನ ಅವಲಂಬಿತರಾಗಿರ್ತಾರೆ. ಒಂದು ಯಾವುದೋ ಸುದ್ದಿ ತಪ್ಪು ಸುದ್ದಿ, ಸುಳ್ಳು ಸುದ್ದಿ ಬಂದಾಗ ನಿಜವಾಗ್ಲೂ ಅದು ಬಹಳ ದೊಡ್ಡ ಪರಿಣಾಮ ಬೀರ್ತದೆ. ಆ ನಿಟ್ಟಿನಲ್ಲಿ ಆಗದೆ ವಸ್ತುನಿಷ್ಠೆಯಿಂದ ಪತ್ರಿಕೋದ್ಯಮ ಮಾಡಬೇಕು. ಇದು ಒಂದು ಹೊಸ ಕಚೇರಿ ಉದ್ಘಾಟನೆ ಆಗಿದೆ. ಮುಂದಿನ ದಿನದಲ್ಲಿ ನಾವೆಲ್ಲರೂ ಸಹಕಾರ ಮಾಡಿ ನಾವೆಲ್ಲರೂ ಸಹ ಒಳಗಡೆ ನಿಂತು ಕುರ್ಚಿನಲ್ಲಿ ಕೂತು ವಿಶಾಲವಾದ ಮಟ್ಟದಲ್ಲಿ ಆಗಲಿ ಅಂತ ಹಾರೈಸ್ತಾ ನಿಮ್ಗೆ ಒಳ್ಳೆಯ ಪತ್ರಿಕಾ ಉದ್ಯಮದವರೇ, ಇತರ ಎಲ್ಲ ಸ್ನೇಹಿತರೆ, ರಮೇಶ್ ಅವರೇ ಮತ್ತು ರವಿ ಅವರೇ, ಈ ದಿವಸ ಬಹಳ ಅದ್ಭುತವಾದ ಒಂದು ಕಾರ್ಯಕ್ರಮ. ಇಂಥ ಒಂದು ಕ್ಷಣವನ್ನು ಸಣ್ಣ ಜನಾಂಗದವರು ಪತ್ರಿಕೆಯ ಅಸ್ತ್ರ ಇಳುಗಡೆ ಅಂದರೆ ಬಹಳ ಮಾಡ್ತಿದ್ರು. ಈ ಪತ್ರಿಕೆ ನಡೆಸೋದು ಭಾರಿ ಕಷ್ಟ. ಆದರೆ ಬೆಳಗ್ಗೆ ತಾನಾಗಿ ತಮ್ಮ ಕಾಲ ಮುಂದೆ ಬಂದು ಹೇಳ್ತಕ್ಕಂಥ ವಿಷಯಗಳನ್ನು ಮಾಡುತ್ತಾರೆ. ಅದರಿಂದ ಈಗ ಇದನ್ನ ಒಂದು ಪತ್ರಿಕೆ ಮಾಧ್ಯಮದವರು ಈ ಆಶ್ವರ್ಸರು ಮತ್ತು ಮಹಿಳೆಯರ ಬಗ್ಗೆ ಆಸಕ್ತಿ ತಗೊಂಡು ಅದರಿಂದಲೇ ಇದೆಲ್ಲ ಖರ್ಚುಗಳನ್ನು ಬೆಳಿಗ್ಗೆ ಇದು ಮುಚ್ಚುಮರೆ ಮಾಡಿ ನೀವು ಪತ್ರಿಕೆ ನಡೆಸೋದ್ರಿಂದ ಬಹಳ ಧೈರ್ಯವಾಗಿ ಯಾವನಿಗೆ ಎದುರಿಕೊಂಡಂಗ ನಿರ್ಭಯವಾಗಿ ನೀವು ಏನಾದ್ರು ಮಾಡಿದ್ರೆ ಈ ಸಣ್ಣ ಜನರಿಗೆ, ಸ್ವಾಮಿಯರಿಗೆ, ಅನ್ಯಗಳಿಗಿರೋದು, ಪ್ರತಿಯೊಂದು ರಾಜಕೀಯವಾಗಿರ್ಬೋದು, ಉದ್ಯೋಗದಲ್ಲಾಗಿರ್ಬೋದು, ಒಂದು ಎತ್ತಿರಬೇಕು. ಅದು ಎತ್ತಿರದಾಗೆ ಪತ್ರಿಕೆಗಳಿಗೆ ಒಂದು ದೊಡ್ಡ ಹೆಸರು ಬರುತ್ತೆ, ಇನ್ನೂ ಬೆಳೀತದೆ. ಈ ಪತ್ರಿಕಾ ರಂಗನ ಬಂದರೆ ತಯಾರಿ ಮಾಡಿ ಪಬ್ಲಿಷ್ ಮಾಡಬೇಕು. ಅತ್ಯಾಚಾರಗಳು, ಅನಾಚಾರಗಳು ಮತ್ತೆ ನಿರುದ್ಯೋಗ ಸಮಸ್ಯೆಗಳು ಎಲ್ಲವೂ ಕೊಡಬೇಕಾಗ್ತದೆ. ಹಾಗಾಗಿ ಈ ಪತ್ರಿಕೆ ಮುಖಾಂತರ ಎಲ್ಲ ಸಮಸ್ಯೆಗಳು ಆಫೀಸ್ ಓಪನ್ ಮಾಡ್ತಾ ಇದ್ದೀವಿ, ಬರಬೇಕು ಅಂತ ಆಫೀಸ್ ಮೆಂಬರ್ಸ್ ಎಲ್ಲ ಬಂದಿದ್ರು. ನನಗೆ ಭಾಳ ಖುಷಿ ಆಯಿತು. ಇದು ಈ ಆಫೀಸು ಏನಾಗಿದೆ, 10 ಪಟ್ಟು ದೊಡ್ಡದಾಗಬೇಕು, ಅಂದರೆ ಮೆಂಬರ್ಸು ಜಾಸ್ತಿ ಆಗಬೇಕು, ಒಳ್ಳೆ ಇಂಪ್ರೂವ್ ಆಗಬೇಕಂತ ಹೇಳ್ಬೋದು. ಮತ್ತು ನಾಳೆ ಓಲಾ ಮೂವೀಸ್ ಬ್ಯಾನರ್ ಕೆಳಗೆ ಶಿಖಂಡಿ ಅನ್ನೋ ಮೂವಿ ನಾಳೆ ರಿಲೀಸ್ ಆಗ್ತಿದೆ. ಎಲ್ಲ ಥಿಯೇಟರ್ 80 to 100 ಥಿಯೇಟರ್ಸ್ ಅದೆಲ್ಲ ಇದರಲ್ಲಿ ಬರ್ತಾ ಇದೆ. ದಯವಿಟ್ಟು ಎಲ್ಲ ನೋಡಬೇಕು. ಪಿಕ್ಚರ್ನ ಕನ್ನಡ ಮೂವಿ, ಒಳ್ಳೆ ಮೂವಿ, ಟ್ರಾನ್ಸ್ಜೆಂಡರ್ ಬಗ್ಗೆ, ಮಂಗಳಮುಖಿಯ ಬಗ್ಗೆ ಹೇಳ್ಕೊಡ್ತೀನಿ. ಏನು ಪಿಕ್ಚರ್ ಚೆನ್ನಾಗಿ ಅರ್ಥ ಆಗುತ್ತೆ, ದಯವಿಟ್ಟು ನೋಡಿ. ಇಷ್ಟು ದೊಡ್ಡದಾಗಿದ್ದೀನಿ. ಮೊಟ್ಟ ಮೊದಲನೇದಾಗಿ ರಮೇಶ್ ಬಂದು ನನ್ನ ಗದ್ದೆಯಾದ ನಮ್ಮ ತಾಯಿ ತವರು ಮನೆ ಕೂಡ ಎರುಗುಡಿನೇ. ಹಂಗಾಗಿ ನನಗೇನಾಯಿತು, ರಮೇಶ್ ಬಂದು ಇದು ಒಂದು ಖಾಲಿ ಇದ್ದಾಗ ನನ್ನ ಅಪ್ರೋಚ್ ಆದಾಗ ನಾನು ಸ್ವಲ್ಪ ಸಂಘದ ಎಲ್ಲ ಸದಸ್ಯರನ್ನ ಕೇಳಬೇಕಾಗ್ತದೆ. ಹಾಗೆ ಕೂಡ ಬರೋದಿಲ್ಲ. ನಾವು ಎಲ್ಲ ಸ್ವಲ್ಪ ಮಾತನಾಡ್ಕೊಂಡ್ಬಿಟ್ಟು ನಿನಗೆ ಏನಾದರೂ ಹೆಲ್ಪ್ ಮಾಡೋದಿದ್ರೆ ನಾನು ಮಾಡ್ತೀನಿ ಅಂದ್ಬಿಟ್ಟು ರಾಜ್ಯ ಜನರಲ್ ಸೆಕ್ರೆಟರಿ ನಾನು ಅವರಿಗೆ ಹೇಳಿದೆ. ಆಮೇಲೆ ಒಂದು ವಾರ ಬಿದ್ದ ನಂತರ ನಾನೇ ರಮೇಶ್ಗೆ ಫೋನ್ ಮಾಡಿದೆ. ರಮೇಶರು ಬಾ, ಇಲ್ಲಿ ನಾನು ಅಧ್ಯಕ್ಷರು ಎಲ್ಲ ಇಲ್ಲಿ ಮಾತನಾಡೋಣ ಅಂತ ಕರೆದು ಅವ್ರಿಗೆ ಸಂಜಾಯಿಸಿ ಹೇಳಿ ನನಗೆ ಖುಷಿ. ಒಂದು ಕಡೆಗೆ ಖುಷಿ, ಒಂದು ಕಡೆಗೆ ನಮ್ಮದೇ ಬರೆದ್ರೆ ಏನಪ್ಪ ಗತಿ. ಆದರೆ ರಮೇಶು ಆಗಲಿ, ರವಿ ಆಗಲಿ, ಈಗಾಗಲೇ ನಾವು ಮಯೂರ ಹೋಟ್ಲಾಗ ಅದು ಫಸ್ಟ್ ಪತ್ರಿಕೆ ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಮಾರಣ್ಣ ನಾವು ಎಲ್ಲರೂ ಆವತ್ತೇ ಶುಭ ಹಾರೈಸಿದ್ದೀವಿ. ಏನು ಹಾರೈಸಿದ್ದೀವಿ? ಇದು ಈಗ ಜಿಲ್ಲಾ ಮಟ್ಟದಲ್ಲಿ ಇದೆ. ಜಿಲ್ಲಾ ಮಟ್ಟದಲ್ಲಿ ಇದು ಎಲ್ಲರಿಗೆ ಅದು ಮೆಸೇಜ್ ಹೋಗ್ಬೇಕಂದ್ರೆ, ಎಸ್ಪೆಷಲಿ ನಮ್ಮ ಜನಾಂಗದವರು ಎಸ್ ಸಿ ಎಸ್ ಟಿ ಮೇಲೆ ಏನು ದೌರ್ಜನ್ಯಗಳು ಆಗ್ತವೆ ಅದನ್ನು ನೀವು ದಯಮಾಡಿ ಬೈಲಿಗೆ ಹೇಳಬೇಕು. ಮೊನ್ನೆ ತಾನೇ
ಕೊಪ್ಪಳದಲ್ಲಿ ಆದಂಥ ಘಟನೆ ನಿಮಗೆಲ್ಲ ಗೊತ್ತಿದೆ. ಅಲ್ಲಿ ಒಂದು ಮದುವೆ ಸಂದರ್ಭದಲ್ಲಿ ಪ್ರತಿಯೊಂದು ಹೋಟೆಲು, ಪ್ರತಿಯೊಂದು ವ್ಯಾಪಾರಸ್ಥರು ಆ ದಿನ ಮದುವೆ ದಿನ ಎಲ್ಲರೂ ಬಂದು ನಮ್ಮ ಹೋಟೆಲ್ದಾಗ ಕಾಫಿ ಕುಡಿತಾರೆ, ನಮ್ಮ ಅಂಗಡಿಯಾಗ ಬಂದು ಪರ್ಚೇಸ್ ಮಾಡ್ತಾರೆ ಅಂತ ಹೇಳಿ ಅವತ್ತಿನ ದಿನ ಹೊರಗಿನ ನಾಳಲ್ಲಿ ಅದನ್ನೆಲ್ಲ ಬಂದ್ ಮಾಡಿದ್ದಾರೆ. ಇಂಥ ವಿಷಯಗಳು ತಮಗೆ ತಿಳಿದಾಗ ದಯಮಾಡಿ ತಾವು ಕೂಡ ಪತ್ರಿಕೆಗಳೇ ಸ್ವಾತಂತ್ರ್ಯ ಬಂದು ಇಷ್ಟು ದಿನ ಆದರೂ ಕೂಡ ನಾವು SC STಗಳು ಇನ್ನೂ ಬಹಳ ಹಿಂದುಳಿದು ಬಿಟ್ಟಿವಿ. ನಿಮ್ಮ ಪತ್ರಿಕೆ ಮೂಲಕ ನಮ್ಮನ್ನು ಮುಂದಕ್ಕೆ ತರೋ ಪ್ರಯತ್ನ ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತೇನೆ. ಮೊದಲನೇದಾಗಿ. ಎರಡನೇದಾಗಿ ಈ ಪತ್ರಿಕೆ ಬಳ್ಳಾರಿಗೆ ಸೀಮಿತ ಆಗಬಾರ್ದು. ಈ ಪತ್ರಿಕೆ ರವಿ ಬೆಳಗೆರೆ ಹೆಂಗ್ ಬೆಳೆಸಿದ್ರು, ಲಂಕೇಶ್ ಅವರು ಹೆಂಗೆ ಬೆಳೆಸಿದ್ರು, ಆ ರೀತಿ ಆ ರಾಜ್ಯ ಮಟ್ಟಕ್ಕೆ ಮುಟ್ಟಂತ ಪತ್ರಿಕೆ ಆಗ್ಬೇಕಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ನೀವೆಲ್ಲರೂ ಮೇಡಮ್ ಅವರು ಸಹಕಾರದಿಂದ ನೀವು ಮಾಡ್ತಿರೋಂಥ ನಂಬಿಕೆ ನಮಗಿದೆ. ದಯಮಾಡಿ ನೀವು ಇಷ್ಟೆಲ್ಲ ಕಷ್ಟಪಟ್ಟು ಇಲ್ಲೆಲ್ಲ ಮಾಡಿದ್ದಕ್ಕೆ ನಮಗೂ ಸಂತೋಷ. పత్రికోద్యమి ಚೆನ್ನಾಗಿ ಬೆಳೆಯಲಿ ಅಂತ. నా పేరు ప్రభాకర్ రెడ్డి. 92 నుంచి నేను జర్నలిస్ట్. నాకు ఒక 4 ఛానల్స్ న్యూస్ 9 అయితే రమేష్ ఆహ్వానం మేరకు నేను ఇక్కడ వచ్చాను. నేను కన్నడలో కూడా 2 ఛానల్స్ టీవీలో S9 టీవీ ఇక్కడ రమేష్ దానికి అంతా చూసుకుంటాడు. కానీ ఈ కార్యక్రమం చాలా బాగా ఇంతమంది వచ్చినందుకు రమేష్ రమేష్ ఇంకా బాగా ఎదగాలని, రమేష్ బాగా పేరు తెచ్చుకోవాలని కోరుకుంటాను. అందరికీ నమస్కారం. ఇక్కడ వచ్చిన పెద్దలందరికీ, వివిధ హోదాల్లో వచ్చిన పెద్దలకు మరియు మా తోటి మిత్రులకు అందరికీ నమస్కారం. ఈరోజు ఈ మీడియా ఆఫీస్ ఓపెన్ చేయడానికి ఆంధ్ర నుంచి మమ్మల్ని ఆహ్వానించినందుకు మా రమేష్ అన్నకు ప్రత్యేక ధన్యవాదాలు తెలుస్తున్నాను. ముఖ్యంగా జర్నలిజం ద్వారా ఒక పదవి పవర్ ఉంటేనే కాదు సమాజము చెందుతున్నది, ఒక పెన్ను ద్వారా కూడా సమాజం బాగుపడుతుంది. ఈరోజు నిరుపేదలు బాగుపడుతున్నారంటే, కష్టాలు తీరుతున్నాయంటే ఒక రాజకీయ పార్టీలో చలనం వస్తుందంటే ఒక పెన్ను వల్లే, అది ఒక జర్నలిస్ట్ వల్లే అని సభాముఖంగా తెలియజేస్తున్నాను. అలాగే ఇక్కడ కర్ణాటక నుంచి మన కర్ణాటక స్టేట్ ప్రెసిడెంట్ జానకి మేడం గారికి, మన తిమ్మపన అన్నగారికి, ఇక్కడ ఉండే వివిధ హోదాల్లో ఉండే వాళ్ళకు ప్రతి ఒక్కరికి ಸತತ ಪ್ರಯತ್ನ ಮೊದಲಿಂದದಲ್ಲಿ ಬೇರೆ ಕಡೆಯಿಂದ ಆಮೇಲೆ ಬೇರೆ ಕಡೆಯಿಂದ ಹೊಸಪೇಟೆ ಇತ್ತೀಚೆಗೆ ಪತ್ರಿಕೆ ಮಾಧ್ಯಮ 3 ವರ್ಷ ಅಧಿಕಾರಿಗಳಿಗೆಲ್ಲ ತಪಸ್ ಅಧಿಕಾರಿ ಮಾಡಿದಲ್ಲಿ ಇವರು ಕಾರ್ಯಕರ್ತರಾಗಿ ಕೆಲಸ ಮಾಡಿದರು. ಆಮೇಲೆ ಇಲ್ಲಿ ಸ್ವಂತ ಈಗ ಅಧಿಕಾರ ವರದಿ ಅಂತ ಒಂದು ಪತ್ರಿಕೆ ಬಿಡುಗಡೆ ಮಾಡಿದ್ರು. ಅವಾಗಲೂ ನಾವು ನಮ್ಮ ರಾಜಣ್ಣನವರಿಗೂ ಇಂದ್ರನಿಗೂ ನಮ್ಮ ರಮೇಶ್ ಭಾಳ ಕರ್ತವ್ಯಗಳನ್ನು ಸಲ್ಲಿಸುತ್ತಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಭಾಳ ರಾಜ್ಯದಂತ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಂತೇಳಿ ನಮ್ಮ ತಮ್ಮ ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.